ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾವೇರಿಯ ಒಡಲು ಜೂನ್ ತಿಂಗಳಲ್ಲೇ ಖಾಲಿಯಾಗದೆ ಕೈಕೊಟ್ಟಿದೆ ಮುಂಗಾರು ಮಳೆ. ಜಿಲ್ಲೆಯ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. 7 ವರ್ಷಗಳಲ್ಲೇ ಮೊದಲ ಬಾರಿಗೆ 81 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ಪ್ರತಿ ವರ್ಷ ಜೂನ್ನಲ್ಲಿ 100 ಅಡಿ ಮೇಲೆ ಇರ್ತಾ ಇದ್ದಂತಹ ನೀರಿನ ಮಟ್ಟ ಮಳೆಯ ತೀವ್ರ ಕೊರತೆ ಹಾಗೆ ರಣ ಬಿಸಿಲಿಗೆ ಕೆಆರ್ಎಸ್ ಡ್ಯಾಮ್ ಬತ್ತಿ ಹೋಗಿದೆ. ಪ್ರಸ್ತುತ ನೀರು ಕುಡಿಯುವ ನೀರಿಗೆ ಮೀಸಲು ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಅಂದ್ರೆ ರೈತರ ಬೆಳೆಗೆ ನೀರನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಹೇಳಿದೆ. ಅಂದ್ರೆ ಕೇವಲ ಕುಡಿಯೋದಕ್ಕೆ ನೀರು ಮಾತ್ರ ನೀಡಲಾಗುತ್ತೆ. ಇತ್ತ ಇರುವಂತ ಬೆಳೆಗಾಗಿ ನೀರು ಕೊಡಿ ಅಂತ ಹೇಳಿ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಪ್ರತಿ ವರ್ಷ ಜೂನ್ನಲ್ಲಿ 100 ಅಡಿ ಮೇಲೆ ನೀರಿನ ಮಟ್ಟ ಇರ್ತಾ ಇತ್ತು. ಆದರೆ ಮಳೆಯ ತೀವ್ರ ಕೊರತೆ ಹಾಗೆ ರಣ ಬಿಸಿಲಿಗೆ ಈಗ ಕೆಆರ್ಎಸ್ ಡ್ಯಾಮ್ ಬತ್ ಹೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮಳೆ ಕಡಿಮೆ ಆಗ್ತಾ ಇದೆ, ಆದರೆ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿ. ಆದರೆ ಜೂನ್ ತಿಂಗಳಲ್ಲೇ ಕಾವೇರಿಯ ಒಡಲು ಖಾಲಿ ಆಗ್ತಾ ಇದೆ. ಇದಕ್ಕೆ ಯಾವ ರೀತಿ ಉತ್ತರವನ್ನ ನೀಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪ್ರಸ್ತುತ ಕುಡಿಯುವ ನೀರಿಗಾಗಿ ಮಾತ್ರ ಆ ನೀರು ಮೀಸಲು ಅನ್ನುವಂಥ ವಿಚಾರವನ್ನ ಜಿಲ್ಲಾಡಳಿತ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ರೈತರು ಏನ್ ಮಾಡಬೇಕಾಗತ್ತೆ? ತಾವು ಬೆಳೆದಂತಹ ಬೆಳೆಗಳ ಕತೆ ಏನು ಅಂತೇಳಿ ಒಂದ್ ಕಡೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾರಣ, ತಾವು ಬೆಳೆದಂತಹ ಬೆಳೆಗೆ ನೀರು ಕೊಡಿ ಅಂತ ಹೇಳಿ. ಅತ್ತ ತಮಿಳುನಾಡಿಗೆ ಜೂನ್ ತಿಂಗಳ ನೀರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗದ ಸಂಕಷ್ಟದ ಸ್ಥಿತಿಯಲ್ಲಿ ಒಂದ್ ರೀತಿ ಈಗ ಸರ್ಕಾರ ಸಿಲುಕಿದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೀರಾವರಿಯ ಇದರಲ್ಲಿ ಸಲಹಾ ಸಮಿತಿ ಇರುವಂತ MLA ಸೇರಿದಂಗೆ ಅವ್ರ ಭೂಮಿ ನೋಡಿದ್ರು ಅವ್ರ ಸಮಸ್ಯೆ ಏನಾಗಲ್ಲ, ಅವ್ರು ನಿಮ್ದಿಯಾಗಿರ್ತಾರೆ. ಜನ ಹೊರಗಡೆ ಬಂದು ಕೇಳ್ತಾವ್ರು ಹೇಳೋದಾದ್ರೆ ಸ್ವಲ್ಪ ಚುರುಕು ಬಿಡ್ತದೆ ಅಂತ ಅಷ್ಟೇ. ಇವತ್ತೇ ನೀವು ಬಿಡ್ಸಕ್ ಒಂದು ಕೇಳಿ ಮೇಡಮ್, ಸೇರಿಲ್ಲ ಇಲ್ಲಾಂದ್ರೆ ಮೇಡಮ್ ನಾವು ನಾಳೆ ತಕ್ಷಣ ನೀರು ಕೊಡೋದು. ಈ ಗಡಿ ಮೇಡಮ್ ನಾವು ಹಲವಾರು ಬಾರಿ ಕೇಳಿದೀವಿ. ನಮ್ಮ ತಾಲೂಕಿನಲ್ಲಿ ಆಗುವಂತ ಗಡಿ ಬಹುಶಃ ರಾಜ್ಯದಲ್ಲಿ ಹೋಲಿಸಿದಾಗ 4ನೇ ಪ್ಲೇಸ್ 5ನೇ ಪ್ಲೇಸು ಗಣಿಗಾರಿಕೆ ನಡೀತಾ ಇರುವಂತದ್ದು. ಎನ್ಒಸಿ ಕೊಡ್ಬೇಕಾದ್ರೆ ಪ್ರತಿಯೊಂದು ಸರ್ಕಾರಿ ಭೂಮಿಗೆ ಲೀಗಲ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಜೂನ್ ತಿಂಗಳಲ್ಲೇ ಒಂದ್ ಕಡೆ ಕಾವೇರಿ ಒಡಲು ಖಾಲಿಯಾಗಿದೆ, ಇನ್ನೊಂದು ಕಡೆ ರೈತರು ಬೆಳೆದಿರುವಂತಹ ಬೆಳೆಗೆ ನೀರಿಲ್ಲ ಅನ್ನೋದಾಗಿ ಜಿಲ್ಲಾಡಳಿತ ತಿಳಿಸ್ತಾ ಇದೆ. ಇದೆಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಡಾಟಾವನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ಸದ್ಯಕ್ಕೆ ಏನಾಗ್ತಾ ಇದೆ? ಹೌದು ದಿವ್ಯದಾಸ್, ಈಗ ಮಂಡ್ಯ ಜಿಲ್ಲೆಯ ಜೀವನಾಡಿಯ ಇರುವಂತಹ ಕೆಆರ್ಎಸ್ ಡ್ಯಾಮ್ ನಲ್ಲಿ ಈಗ ನೀರು ಕೂಡ ಕುಂಠಿತವಾಗಿರುವಂತದ್ದು. ಈಗ ಡ್ಯಾಮ್ ಕೂಡ ಬರಿದಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಏನು ಮುಂಗಾರು ಮಳೆ ಇಷ್ಟೊತ್ತಿಗಾಗ್ಲೇ ಏನು ಒಂದು ಮಲೆನಾಡು ಭಾಗದಲ್ಲಿ ಮುಂಗಾರು ಪ್ರಾರಂಭವಾಗಿ ಕೆಆರ್ಎಸ್ ಅಣೆಕಟ್ಟೆಗೆ ಅಧಿಕ ನೀರು ಕೂಡ ಹರಿದು ಬರಬೇಕಾಗಿತ್ತು. ಆದ್ರೆ ಈ ಬಾರಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ ಬರಿದಾಗಿದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಒಂದೆಡೆ ಜಿಲ್ಲಾಡಳಿತ ರೈತರಿಗೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು, ಯಾರು ಕೂಡ ಬೆಳೆಗಳನ್ನ ಹಾಕ್ಬಾರ್ದು, ಬರೀ ಕುಡಿಯುವ ನೀರಿಗಷ್ಟೇ ಈಗ ಆ ಕಟ್ಟೆಯಲ್ಲಿ ಕೂಡ ಒಂದು ನೀರು ಸೇಕರಣೆ ಹೇಳಿ ಕೂಡ ಒಂದು ಆದೇಶವನ್ನು ಕೂಡ ಹೊರಟಿರುವಂತದ್ದು. ಕಳೆದ 7 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೆಆರ್ಎಸ್ ಡ್ಯಾಮ್ 81 ಅಡಿಗೆ ಬಂದು ತಲುಪಿರುವಂತದ್ದು. 7 ವರ್ಷದಲ್ಲೂ ಕೂಡ ಉತ್ತಮವಾದಂತಹ ಮಳೆಯಾಗಿ ಕೆಆರ್ಎಸ್ ಡ್ಯಾಮ್ ಅವಧಿಗೆ ಮುನ್ನವೇ ಕೂಡ ಭರ್ತಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಕೆಆರ್ಎಸ್ ಡ್ಯಾಮ್ ಕೂಡ ಬರಿವಾಗಿರುವಂತದ್ದು. 2019ರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷವೂ ಕೂಡ 100 ಅಡಿ ಗರಿಷ್ಠ ಮಟ್ಟವನ್ನ ಕೂಡ ಅಣೆಕಟ್ಟೆ ಕಾಯ್ಕೊಂಡಿತ್ತು. ಆದ್ರೆ ಈ ಬಾರಿ 81 ಅಡಿ ಬದಿ ತಲುಪಿದೆ. ಹಾಗಾಗಿ ರೈತರಿಗೆ, ಈಗ ಜಿಲ್ಲೆಯ ರೈತರಿಗೆ ಬರೀ ಕುಡಿಯಲಿಕ್ಕೆ ಅಷ್ಟೇ ನೀರನ್ನ ಕೂಡ ಬಳಸಬೇಕು, ಯಾರು ಕೂಡ ಬೆಳೆಗಳನ್ನ ಮಾಡಬಾರ್ದು ಅಂತ ಹೇಳಿ ಕೂಡ ಈ ಒಂದು ಆದೇಶವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈಗ ರೈತರು ಒಂದು ಸಂಕಷ್ಟಕ್ಕೆ ಕೂಡ ಸಿಕ್ಕಿರುವಂತದ್ದು. ಒಂದೆಡೆ ತಮ್ಮ ಬೆಳೆಗಳನ್ನ ಕೂಡ ಕಳ್ಕೊಳ್ಳುವಂತ ಒಂದು ಸ್ಥಿತಿಗೆ ಕೂಡ ಈಗ ರೈತರು ಬಂದು ಒದಗಿದ್ದಾರೆ ಅಂತ ಹೇಳೋದು. ಕೆಆರ್ಎಸ್ ಡ್ಯಾಮ್ ನ ಇಂದಿನ ನೀರಿನ ಮಟ್ಟ, ಗರಿಷ್ಠ ನೀರಿನ ಮಟ್ಟ 124.80 ಅಡಿ ಇದೆ. ಆದ್ರೆ ಇಂದಿನ ಮಟ್ಟ 81.40 ಅಡಿಗೆ ತಲುಪಿರುವಂತದ್ದು. ಒಳ ಹರಿವು 630 ಕ್ಯೂಸೆಕ್ಸ್ ಇದ್ರೆ ಹೊರ ಹರಿವು 437 ಕ್ಯೂಸೆಕ್ಸ್ ಕೂಡ ಆ ಒಂದು ಅಣೆಕಟ್ಟೆಯಲ್ಲಿ ಇರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಅವಧಿಗೆ ಮುನ್ನವೇ ಈಗ ಕೆಆರ್ಎಸ್ ಗೆ ಮುಂಗಾರು ಕೈ ಕೊಟ್ಟಿರುವಂತ ಇಲ್ಲಿ ಕಟ್ಟೆ ಕೂಡ ಬರದಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.